ಓಂ ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ರೀ ಧರ್ಮರಾಜನ ಅದಾಲತ್. ಏನೇ ತಪ್ಪು ಮಾಡಿದ್ರ ನಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಒಯ್ತಾರೋ, ಜೈಲಿಗೆ ಒಯ್ತಾರೋ, ಕೋರ್ಟ್ಗೆ ಒಯ್ತಾರೋ. ತಪ್ಪು ಏನ್ ಮಾಡಿದಿರಿ ಅಂತ ಹೇಳಿ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿದಾಗ ಅದನ್ನ ಕರ್ಕೊಂಡು ಹೋಗ್ತಾರೆ. ಮರ್ಡರ್ ಕೇಸ್ ಆಯ್ತು, ಬಹಳ ದೊಡ್ಡ ತಪ್ಪು ಕೆಲ್ಸ, ಅದ್ ಯಾವ್ದು ಕಾನೂನು ವಿರೋಧ ಹೋಗಿರ್ತೀವಲ್ಲ, ಅವಾಗ ನಾವ್ ಅದೇನ ತಪ್ಪು ಮಾಡಿದ್ರು ಕೂಡ ಆ ಕೋರ್ಟ್ ನಲ್ಲಿ ಹೋಗಿ ನಾವು ಶಿಕ್ಷೆಯನ್ನ ತಿಂತೇವಿ. ಮತ್ತ ಅಲ್ಲಿ ಏನ್ ಬೇಕಾದ್ರೂ ಮುಚ್ಚಬಹುದು, ಹಿಂಗೆ ರೊಕ್ಕ ಕೊಟ್ಟು ಏನ್ ಬೇಕಾದ್ ಮಾಡಿ ಮುಚ್ಚಬಹುದು. ಆದ್ರ ಭಗವಂತನ ಧರ್ಮರಾಜ ಕಟ್ಟಡಿಯೊಳಗ ನಮ್ನ ಯಾರು ಮುಚ್ಚಿಡಕ್ ಸಾಧ್ಯ ಇಲ್ರಿ. ಅದು ಓಪನ್ ಐತಿ. ಯಾಕಂದ್ರ ಅಲ್ಲಿ ಹೆಂಗ ಲೇಟೆಸ್ಟ್ ಟೆಕ್ನಾಲಜಿನೂ ಐತಿ, ಆಡಿಯೋ ಮತ್ತು ವಿಡಿಯೋನು ಇದೆ ರೀ, ಎರಡೂ ಇದೆ ರೀ ಅಲ್ಲಿ. ಸೊ ನೀವ್ ಏನ್ರ ತಪ್ಪು ಮಾಡಿದ್ರೆ ನಾ ಅದನ್ನ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ನಿಮ್ಮ ವಿಡಿಯೋ ಹೇಳಾಗ್ತೈತಿ, ನೀವ್ ಹಿಂಗ್ ಯೋಚನೆ ಮಾಡಿದ್ರಿ ನೋಡು, ನೀವ್ ಹಿಂಗ್ ಮಾತಾಡಿದ್ರಿ ನೋಡು, ನೀವ್ ಅವ್ರ ಬಗ್ಗೆ ಹಿಂಗ್ ನಕ್ಕಿದ್ರಿ ನೋಡು, ನೀವ್ ಅವ್ರ ಬಗ್ಗೆ ಹಿಂಗ್ ಕೇಳಿದ್ರಿ ನೋಡು, ಅವ್ರ ಬಗ್ಗೆ ಹೋಗಿ ಇನ್ನೊಬ್ರು ಹೇಳಿದ್ರಿ ನೋಡು. ವಿಡಿಯೋ ಮೂಲಕ ಧರ್ಮರಾಜನ ಅದಾಲತದಲ್ಲಿ ತೋರಿಸಲಾಗ್ತೈತಿ. ಸೊ ಈ ಧರ್ಮರಾಜ ಅದಾಲತ್ ಎಲ್ಲಕ್ಕಿಂತ ಶ್ರೇಷ್ಠಕ್ಕಿಂತನೂ ಶ್ರೇಷ್ಠ ಇದೆ ರೀ. ಈ ಧರ್ಮರಾಜನ ಅದಾಲತದಿಂದ ಯಾರು ಬಿಡುಗಡೆ ಮಾಡಲು ಸಾಧ್ಯನೇ ಇಲ್ಲ. ಸೊ ಧರ್ಮರಾಜ ಅದಾಲತ್ ಹೇಗೆ ಆ ಕಾನೂನು ವಿರೋಧ ನಿಯಮಗಳನ್ನ ವಿರೋಧ ನಾವು ಹೋಗಿದ್ದಾಗ ಏನ್ ಮಾಡ್ತಾರೆ, ನಮ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಬಾಬನ ಶ್ರೀಮತ ವಿರೋಧಗಳನ್ನ ನಾವ್ ಏನೋ ಮಾಡಿದ್ರು ಕೂಡ ನಾವು ಕೂಡ ಬಾಬನ ಕೋರ್ಟ್ ಕಸ್ಟಡಿ ಒಳಗ ನಿಂದಿರ್ಬೇಕಾಗೈತೆ. ಅದ್ರ ಶಿಕ್ಷೆ ಬಹಳ ಇದೆ ರೀ. ಬಾಬಾ ಅಂತಾನ ಗರ್ಭ ಜೈಲದ ಶಿಕ್ಷೆ ತಿನ್ಬೇಕಾಕೇತಿ ಅಂತ ಹೇಳ್ತಾರೋ. ಮತ್ ಏನ ಧರ್ಮರಾಜನ ಅದಾಲತೋಗ್ ಶಿಕ್ಷೆ ಏನ್ ಸಿಕ್ತೈತಂದ್ರ, ಒಂದು ನಾವ್ ಸ್ಥಿತಿದಿಂದ ತಳಗಿಳಿದ್ ಬಿಡ್ತೇವೆ. ಇಷ್ಟ ಮಾಡ್ಕೊಂಡಿರ್ತೇವಂದ್ರ, ಇಷ್ಟ ತಳಗ್ ಬಂತಂದ್ರ, ತಲಿ ಕೆಡ್ತಂದ್ರ ಅರ್ಥ ಅಷ್ಟ. ಸ್ಥಿತಿ ಕೆಡೋದ ಅಂದ್ರ ಅರ್ಥ ಧರ್ಮರಾಜನ ಅದಾಲತೊಳಗ ನನಗ ಶಿಕ್ಷೆ ಸಿಕ್ಕಿದೆ. ಖುಷಿ ಕಡಿಮೆ ಆಗೋದು, ಮುರಳಿ ಕೇಳ್ಬೇಕಾದ್ರ ನಿದ್ದೆ ಬರೋದು, ಮುರಳಿಯಲ್ಲಿ ರುಚಿ ಇಲ್ಲ, ಮತ್ತು ಯೋಗದಲ್ಲಿ ರುಚಿ ಇಲ್ಲ, ಯೋಗ ಹತ್ತಾ ಇಲ್ಲ, ವ್ಯರ್ಥ ಚಿಂತನೆ ಬರ್ತಾ ಇದೆ, ಯಾವ್ದೋ ಲೆಕ್ಕಾಚಾರ ಹಿಸಾಬ್ ಕಿತಾಬ್ ಇರೋ ಕಾರಣದಿಂದ ಯಾವ್ದೋ ವ್ಯಕ್ತಿ ಅಥವಾ ವಸ್ತು ನೆನಪು ಬರ್ತಾ ಇದೆ. ಮತ್ತ ಶರೀರದಲ್ಲಿ ಭೋಗನೆ, ಶರೀರದ ಯಾವ್ದ್ಯಾವ್ದೋ ನೋವು ನಮಗ ಅಡ್ಡ ಬರ್ತಾ ಇದೆ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಏನಂದ್ರ ನಾವು ಮಾಡುವಂತಹ ಪಾಪಗಳ ಪ್ರಾಯಶ್ಚಿತ್ತವೇ, ಪಾಪದ ಭೋಗನೇವೇ ಈ ಏನ್ರಿ ಧರ್ಮರಾಜನ ಅದಾಲತದಲ್ಲಿ ಸಿಗುವಂತಹ ಏನ್ರಿ ಶಿಕ್ಷೆಗಳ್ರಿ. ನಮಗ ದ್ವಾಪರ ಯುಗದಿಂದನೂ ನಮ್ಮ ಮೇಲೆ ಆರೋಪ ಬಂದಿದೆ, ಕೇಸ್ ಆಗಿದೆ ರೀ. ಬಾಬಾ ಕೇಸ್ ಮಾಡಿದ್ದನ್ರಿ. ಏನಂತ? ಬಾಬಾಗ ಸರ್ವವ್ಯಾಪಿ ಅಂತ ಹೇಳಿದ್ವಿ, ಬಾಬಾ ಹೆಸರು ರೂಪ ಇಲ್ಲಂದ್ವಿ, ಮಗನ್ ಹೆಸರು ಹಾಕಿದ್ವಿ ಗೀತಾ ಜ್ಞಾನ್ ಹೇಳಿದಾರಂತ ಹೇಳಿ. ಮತ್ತೇನೇನ್ ಮಾಡಿದ್ವಿ? 24 ಅವತಾರನೇ ಬರ್ತೇವೆ ಅಂತ ಹೇಳಿದ್ವಿ. ಅಂತರ್ಯಾಮಿ ಅದಾನಂತ ಹೇಳಿದ್ವಿ. ಮತ್ತೇನ್ ಹೇಳಿದ್ವಿ ಬಾಬಾಗ? ಬಾಬಾಗ ಏನಂದ್ವಿ? ಹೆಸರು ರೂಪದಿಂದ ಭಿನ್ನ ಅದಾನಂತ ಹೇಳಿದ್ವಿ. ಆತ್ಮನ ಪರಮಾತ್ಮ ಅಂದ್ವಿ. ಬ್ರಹ್ಮಾಂಡದಲ್ಲಿ ಇರುವಂತವ್ರು ಬ್ರಹ್ಮ ಮಹತತ್ವನ ಪರಮಾತ್ಮ ಅಂತ ಹೇಳಿದ್ವಿ. ಈ ರೀತಿ ಅನೇಕ ಆರೋಪಗಳನ್ನ ಹಾಕಿದೀವ್ರಿ ಬಾಬನ್ ಮೇಲೆ. ಸೊ ಬಾಬಾ ಹೇಳ್ತಾನೆ ಡ್ರಾಮಾದಲ್ಲಿ ಫಿಕ್ಸ್ ಐತಿ ಅಂತನೂ ಅಂತಾರೆ. ಆದ್ರೆ ಇವೆಲ್ಲ ತಪ್ಪುಗಳನ್ನ ಮಾಡಿರೋದ್ರಿಂದ ನಾವು ಕೂಡ ಧರ್ಮರಾಜ್ ಕಟ್ಟಡಿ ಹೋಗ ಕೇಸ್ ನಮ್ದ ನಡೆದಿದೆ ರೀ. ಇನ್ನ ಬ್ರಾಹ್ಮಣರಾದ್ಮೇಲೆ ಸಂಗಮ್ ಯುಗದಲ್ಲಿ ಬಂದ ಮೇಲೆ ಬಾಬಾ ಹೇಳ್ತಾರೋ, ಅಜ್ಞಾನದಲ್ಲಿ ಇದ್ದಾಗ ಒಂದಕ್ಕೆ ಒಂದು ತಪ್ಪಾದ್ರೆ ಬಾಬನ್ ಮಗುವಾಗಿ ಬ್ರಾಹ್ಮಣ ಆದ್ಮೇಲೆ ಒಂದಕ್ಕೆ 100 ತಪ್ಪು ಅಂತಿದಾರಿ ಬಾಬಾ. 100ಕ್ಕೆ 100 ಏನೇನ್ ಮಾಡಿದ್ವಿ? ಮುರಳಿ ಚಿಂತನೆ ಇಲ್ಲ, ಚಿತ್ತ ಹೃದಯ ಮನಸ್ಸಿನಲ್ಲಿ ಮುರಳಿ ಇಲ್ಲ, ಕೇವಲ ವ್ಯರ್ಥ ಚಿಂತನೆನೆ, ಪರಚಿಂತನೆನೆ, ಪರದರ್ಶನನೆ, ಜ್ಞಾನದ ಚರ್ಚೆ ಇಲ್ಲ, ಬೇರೆಯವರಿಗೆ ಜ್ಞಾನದ ಹೇಳೋದಿಲ್ಲ, ಬುಳ್ಬುಲ್ ಆಗಿ ಏನ್ರಿ ಟಿಕ್ಲು ಮಾಡ್ಲಿಲ್ಲ, ಬೇರೆಯವರಿಗೆ ಜ್ಞಾನದ ಮಾತುಗಳನ್ನ ನಾವು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಏನೇನ್ ಆಗ್ತಾ ಇದೆ ರೀ? ನಮ್ಮಿಂದ ಪಾಪ ಕರ್ಮ ಆಗ್ತೈತಿ,
ಸೊ ಜ್ಞಾನ ಚಿಂತೆಯಿಂದ ವ್ಯರ್ಥ ಚಿಂತನೆ, ಸೊ ವ್ಯರ್ಥ ಚಿಂತನೆ ಖುಷಿ ಹೊತ್ತು ಸ್ಥಿತಿ ಕೆಡ್ತೈತಿ. ಇದ ದೊಡ್ಡ ಶಿಕ್ಷೆ ರೀ, ಮತ್ ಯಾವ ದೊಡ್ಡ ಶಿಕ್ಷೆ ಅವಶ್ಯಕತೆ ಇಲ್ಲ. ಇದ ಧರ್ಮ ರಾಜ್ಯ ಕಟ್ಟಡೆಯಲ್ಲಿ ಸಿಗುವಂತ ದೊಡ್ಡ ಶಿಕ್ಷೆ ಏನಂದ್ರ ನಮ್ ಖುಷಿ ಕಡಿಮೆ ಆಗೋದು, ಉಮ್ಮಂಗ್ ಉತ್ಸಾಹ ಕಡಿಮೆ ಆಗೋದು, ಹುರುಪು ಕಡಿಮೆ ಆಗೋದು, ಜೀವನಾನೇ ಬೇಡ ಅನ್ಸೋದು. ಇಷ್ಟ ಮಾಡ್ತಾ ಉಮ್ಮಂಗ್ ಉತ್ಸಾಹ ಕಡಿಮೆ ಆಯ್ತು, ಹುರುಪ್ ಕಡಿಮೆ ಆಯ್ತು ಅಂತಂದು ತನ್ನ ಮಾಯಾ ತನ್ನ ಕಡೆ ಎಳ್ಕೊಂಡ ಹೋಗ್ತೈತ್ರಿ. ಆಕರ್ಷಣೆ ಆ ಕಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಎರಡನೇದು, ಯೋಗದಲ್ಲಿ ರುಚಿ ಕಡಿಮೆ ಆಕೈತಿ. ಯೋಗದಲ್ಲಿ ರುಚಿ ಕಡಿಮೆ ಅಂದ್ರ ಅರ್ಥ ಏನ್ರಿ? ಅಮೃತ್ ವೇಳೆ ಎದ್ದೇವಿ ಅಥವಾ ಅಮೃತ್ ವೇಳೆ ಮಿಸ್ ಆಗತೈತಿ. ಅಮೃತ್ ವೇಳೆ ಕರೆಕ್ಟ್ ಹೇಳೋದ್ ಬಿಟ್ಟು ಸ್ವಲ್ಪ ಲೇಟ್ ಆಗಿ ಹೇಳಾತೀವಿ. ಸ್ವಲ್ಪ ಲೇಟ್ ಆಗಿ ಹೇಳಾಕತ್ತೀವಿ ಅಂದ್ರೂ ಕೂಡ ನಮ್ಮದು ಏನ್ರಿ ಧರ್ಮರಾಜನ ಶಿಕ್ಷೆ ತಿಂತಾ ಇದೀವಿ ಅಂತ ಅರ್ಥ. ಅಥವಾ ಯೋಗದಲ್ಲಿ ಎದ್ದೇವಂತ ತಿಳ್ಕೊರಿ ಅಮೃತ್ ವೇಳೆ. ಕೆಟ್ಟ ವಿಚಾರ ಬರೋದು, ವ್ಯರ್ಥ ವಿಚಾರ ಬರೋದು, ಯಾರ್ದ ಬಗ್ಗೆನೂ ವಿಚಾರ ಬರೋದು, ಪರಚಿಂತನೆ ಪರದರ್ಶನ ಯೋಚನೆ ಮಾಡೋದು. ಅಥವಾ ಯೋಗದಲ್ಲಿ ಕೂತ್ಕೊಂಡಿರಿ ಅದೇನ್ ಬಾಬಾ ಅತೀಂದ್ರಿಯ ಸುಖದ ಅನುಭವ ಮಾಡಿಸ್ಬೇಕಲ್ಲ, ಅದು ಅನುಭವ ಆಗ್ತಾ ಇಲ್ಲ. ಬಾಬಾನ್ ಮುಂದ್ ಕೂತಿರ್ ಲೈಟ್ ಆನ್ ಐತ್ಕರ್ ಏನ್ ಸರ್ಚ್ ಲೈಟ್ ಬರ್ಬೇಕಲ್ಲ, ಸರ್ಚ್ ಲೈಟ್ ಬರ್ತಾ ಇಲ್ಲ. ಒಮ್ಮೆ ಅನಸ್ತಿರ್ತೈತಲ್ರಿ, ಇವತ್ ಬಾಬಾ ಪ್ರೀತಿ ಮಾಡಿದ್ರ ನಿನ್ ಮಾಡ್ಲಿಲ್ಲ ಅಂದ್ರೆ ಏನೋ ಪಾಪ ಮಾಡೇವ್ರಿ, ಅದ ಶಿಕ್ಷೆ ರೀ. ಬಾಬಾ ನಮ್ಮನ್ನ ಪ್ರೀತಿ ಮಾಡಲಿಲ್ಲಂದ್ರೆ ಅದೇ ದೊಡ್ಡ ಶಿಕ್ಷೆ. ಅತೀಂದ್ರಿಯ ಸುಖ ಸಂಗಮ ಯುಗದಲ್ಲಿ ಸಿಗ್ಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ ಯಾವ್ದ್ರಿ ಇದೇನ್ರಿ? ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ ಯಾವುದೂ ಇಲ್ಲ. ಸೊ ಬಾಬಾ ಹೇಳ್ತಾ ಇದ್ದಾರು ಇದನ್ನೆಲ್ಲ ನಾವು ತಪ್ಪು ಮಾಡ್ತೇವೆ. ಸೊ ಅಮೃತ್ ವೇಳೆ ಚಂದ ಯಾವಾಗ್ಲೂ ನಾವು ಏನ್ ಮಾಡ್ತೇವೆ ಗೊತ್ತೇನ್ರಿ? ಹದ್ದಿನ ಪಡ್ಕೋದ್ರೊಳಗ ಬೇಹದ್ದಿನ ಕಳ್ಕೊಂಡ್ ಬಿಟ್ಟೇವ್ರಿ. ನಾವು ಆಕ್ಚುಲಿ ಫೋಕಸ್ ಏನಿರ್ಬೇಕಂದ್ರೆ ಯೋಗ ಬಹಳ ಚಂದ ಆಗ್ಬೇಕು. ನನ್ ಯೋಗದಲ್ಲಿ ಕುತ್ಕೊಂಡ್ರೆ ನಾನು ಯೋಗ ಬಹಳ ಭಾರಿ ಹತ್ಬೇಕ. ಅದಕ್ ನಾ ಏನ್ ಮಾಡ್ಬೇಕು ಅಂತ ಹೇಳಿ ಅದ್ರ ಮೇಲೆ ಲಕ್ಷ್ಯ ಇಟ್ಟಿದ್ವಿ ಅಂದ್ರೆ ನಾವ್ ಎಂದು ಪಾಪ ಮಾಡಕ್ ಹೋಗ್ತಿರ್ಲಿಲ್ಲ. ನಾವೇನ್ ಮಾಡಿದ್ವಿ? ಹದ್ದಿನ ಹೆಸರು, ಮಾನ ಶಾನ, ವಸ್ತುಗಳನ್ನ ಪಡ್ಕೋದ್ರಲ್ಲಿ, ವ್ಯಕ್ತಿಗಳಿಂದ ಪ್ರೀತಿ ಪಡ್ಕೋದ್ರಲ್ಲಿ ನಾವ್ ಬಾಬಾನಿಂದ ದೂರ ಆಗ್ಬಿಟ್ಟಿವಿ. ಅದಕ್ಕ ಪಾಪ ಆಗಿದ್ರೆ ಅದರದ ಗತಿ ಏನಂದ್ರ ನಮ್ಗ್ ಅಮೃತ್ ವೇಳೆ ಎದ್ರು ನಿದ್ದೆ ಬರಾತೈತಿ, ಅಕಲ್ಕಿ ಬರಾತೈತಿ, ಟೈಮ್ ನೋಡಾತೇವ್, ವ್ಯರ್ಥ ಸಂಕಲ್ಪ ಬರಾತೈತಿ, ಯೋಗ ಹತ್ವಾತ್. ಸೊ ಇದೆಲ್ಲ ಏನ್ರಿ ಇದು ನಮಗ ಸಿಗ್ತಾ ಇರುವಂತಹ ಧರ್ಮರಾಜನ ಅದಾಲತದಲ್ಲಿ ಸಿಗುವಂತ ಶಿಕ್ಷೆಗಳು. ಇನ್ನು ಮೂರನೇದು ಧಾರಣಾದಲ್ಲಿ ಪವಿತ್ರತೆ. ಪವಿತ್ರತೆದು ಬಾಬಾ ನಮ್ ತಲೆ ಮೇಲೆ ಆರೋಪ ಹಾಕಿದನ್ರಿ. ಏನಂತ? ದೃಷ್ಟಿ. ಈ ದೃಷ್ಟಿ ಕಣ್ಣಿಗ್ ಬೇಕೇನ್ರಿ? ಎನರ್ಜಿ ನೋಡ್ಬೇಕಂತೈತಿ, ದೇಹ ನೋಡ್ಬೇಕಂತೈತಿ, ಕೇಳ್ಬೇಕಂತೈತಿ, ಇವ್ರ ಮಾತ್ ಕೇಳ್ಬೇಕಂತ, ಅವ್ರ ಜೊತೆ ಮಾತಾಡ್ಬೇಕು ಅನಿಸ್ತೈತಿ, ಯಾರ ಜೊತೆನೂ ಅಟ್ಯಾಚ್ಮೆಂಟ್ನಾಗ ಬಂದಿರ್ತೇವೆ, ಹೆಸರು ಮಾನ ಶಾಂತ ಸಿಕ್ಕೊಂಡ್ಬಿಡ್ತೇವಿ. ಸೊ ಪವಿತ್ರತೆಯನ್ನ ಕಳ್ಕೋದ್ರಿಂದ ಬ್ರಾಹ್ಮಣ ಜೀವನದ ಶ್ವಾಸ, ಬ್ರಾಹ್ಮಣ ಜೀವನದ ಶೃಂಗಾರ ಪವಿತ್ರತೆ ಆಗಿದೆ. ಈ ಪವಿತ್ರತೆನ ಆಕ್ಚುಲಿ ಬ್ರಾಹ್ಮಣ ಜೀವನದ ನವೀನತೆ ಆಗಿದೆ ರೀ. ಈಗ ಎಲ್ಲಾರ್ದು ಒಂದೊಂದ್ ಸಂಸ್ಥೆದ ಬ್ರ್ಯಾಂಡ್ ಇರ್ತೈತಿ ಗೊತ್ತೈತ್ರಿ. ಈ ಕ್ಲೋತ್ ಇದೆ ಅಂದ್ರೆ ಇದ್ರದ್ದೊಂದು ಬ್ರ್ಯಾಂಡ್ ಇರ್ತೈತಿ, ಈ ವಾಚ್ ಐತಂದ್ರೆ ಇದ್ರ ಬ್ರ್ಯಾಂಡ್ ಇರ್ತೈತಿ, ಹೆಸರು ಬರ್ಸ್ಕೊಂಡ್ ಬಂದಿರುತ್ತೆ. ಹಂಗ ಓಂ ಶಾಂತಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರ್ಯಾಂಡ್ ಏನಂದ್ರೆ ಪವಿತ್ರತೆ. ಈ ಪವಿತ್ರತೆಯು ಹೆಚ್ಚು ಕಮ್ಮಿ ಆತಂದ್ರ ಬಾಬಾನು ಸುಮ್ನೆ ಇರುವುದಿಲ್ಲ ಅಂತನ್ರಿ. ಬಾಬಾ ನಾ ಧರ್ಮರಾಜಾಗೆ ಬರ್ತೇನೆ ಅಪ್ಪದೇನೆ ಧರ್ಮರಾಜ ಆಗ್ತೇನೆ ಅಂತಂದ್ರೆ ಬಾಬಾ ಪವಿತ್ರತೆಯು. ಯಾಕಂದ್ರೆ ಈ ಪವಿತ್ರತೆ ಏನ್ ಮಾಡ್ತೈತಂತ ಆತ್ಮನ್ ಪೂರ ಘಾತ್ ಮಾಡ್ತೈತ್ರಿ, ಮೇಲಿಂದ ತಳ ಒಗದ್ ಬಿಡ್ತೈತ್ರಿ ಇದು. ಬಾಬಾ ಅಂತಾನೆ ಸಂಕಲ್ಪ ಸ್ವಪ್ನದಲ್ಲೂ ಅಪವಿತ್ರತೆ ಅಂಶ ನಮ್ಮಲ್ಲಿ ಬರಬಾರ್ದು ಅಂತ ಹೇಳ್ತಾನ್ರಿ. ಅಷ್ಟು ನೀವು ಕಟ್ಟ ಇರ್ಬೇಕಂತಾರಿ. ಅದಕ್ಕ ಯಾವಾಗ್ಲೂ ಇವೆರಡು ಕಣ್ಣುಗಳ ತಳಗಿರ್ಬೇಕು. ಅಥವಾ ಯಾರನ್ನ ನೋಡ್ರು ಆತ್ಮ ಅಂತ ನೋಡ್ಬೇಕು, ಬಿಂದು ಸ್ವರೂಪ್ನ ಆತ್ಮ, ಎದುರುಗಡೆದವ್ರನ್ನು ಬಿಂದು ಸ್ವರೂಪ್ ಅಂತ ನೋಡ್ಬೇಕು. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಯಾರನ್ನು ಸ್ಪರ್ಶ ಮಾಡ್ಬೇಕಂತ ಅನ್ಸೋದಾಗ್ಲಿ, ಅವ್ರನ್ನ ಹೋಗಿ ಮಾತಾಡ್ಸೋದಾಗ್ಲಿ, ಸ್ಪೆಷಲ್ ಅಟೆನ್ಷನ್ ಕೊಡೋದಾಗ್ಲಿ, ಸ್ಪೆಷಲ್ ಅಟೆನ್ಷನ್ ಸ್ಪೆಷಲ್ ಟೋಲಿ ಬರ್ತೈತಿ, ಆಮೇಲೆ ಸ್ಪೆಷಲ್ ಆಗಿ ಮಾತಾಡ್ಬೇಕು ಅನಿಸ್ತೈತಿ, ಸ್ಪೆಷಲ್ ಸೇವಾದಾರಿ ಅಂತ ಸೂಕ್ಷ್ಮ ಅಟ್ಯಾಚ್ಮೆಂಟ್ ಬರ್ತೈತಿ. ಇದೆಲ್ಲ ಏನ್ರಿ ನಮ್ನ ಹಳ್ಳಕ್ಕ ಒಯ್ತೈತಿ. ಅದಕ್ಕೋಸ್ಕರ ಬಾಬಾ ಹೇಳ್ತಾನು, ಏನಂತ ಹೇಳ್ತಾನಂದ್ರಿ ಬಾಬಾ, ಯಾರ ಜೊತೆನೂ ಹೆಸರು ನಾಮ ರೂಪ ಇದ್ರೋಗ್ ಸಿಕ್ಕಾಕ ಹೋಗ್ಬೇಡ್ರಿ.
ಬಾಬಾ ಒಬ್ಬನ ಜೊತೆ ಪ್ಯೂರ್ ಇರಿ, ಕಂಪ್ಲೀಟ್ ಪ್ಯೂರ್. ಬಾಬಾ ಒಬ್ಬ ಬಿಟ್ರೆ ಮತ್ತೆ ಯಾರಿಲ್ಲ. ಸೊ ಪವಿತ್ರತೆಯನ್ನ ಶಕ್ತಿ ಐತಿ, ಪವಿತ್ರತೆ ನಮ್ ಬಲ ಐತಿ, ಪವಿತ್ರತೆನ ನಮ್ ಶೃಂಗಾರ ಐತಂದ್ಮೇಲೆ ಈ ಪವಿತ್ರತೆನ ಸದಾ ನಾವು ನಮ್ ಬಾಬಾನ್ ಜೊತೆ ಜೋಡಿಸ್ಬೇಕು. ಇಲ್ಲಾಂದ್ರ ಇತರ ಪಾಪ ನಮಗ ಸೊ ಇದ್ರದ ಪಾಪದ ಪ್ರಾಯಶ್ಚಿತ ನಾವು ಬಾಳ್ ಮಾಡ್ಕೋಬೇಕಾಕೈತಿ. ಯಾಕಂದ್ರ ಯೋಗಕ್ಕೆ ಎರಡನೇ ಸ್ತಂಭನೇ ಆಗಿದೆ ಪ್ಯೂರಿಟಿ. ಸೊ ಪ್ಯೂರಿಟಿ ಒಳಗ್ ನಮ್ದು ಏನ್ರ ಹೆಚ್ಚು ಕಮ್ಮಿ ಆಯ್ತಂದ್ರ ಮತ್ ಮುಂದೇನೈತ್ರಿ, ನಮ್ ಯೋಗ ಅಂತೂ ಹತ್ತೋದೇ ಇಲ್ಲ. ಯಾಕಂದ್ರೆ ನಾವು ಬಾಬಾನ್ ಜೊತೆ ಯೋಗ ಜೋಡ್ಸಕತ್ತ ಅವ್ರ ನೆನಪರ್ತಾರು, ಅವರ ಮುಖ ನೆನಪರ್ತೈತಿ, ಅವತಕ್ಕನೆ ನೆನಪರ್ತೈತಿ, ಅವ್ರು ಮಾಡಿರುವಂತ ಒಳ್ಳೆ ಗುಣ ನಮಗೆ ನೆನಪರ್ತಾವ. ಅದಕ್ಕೋಸ್ಕರ ಯಾವಾಗ್ಲೂ ತಿಳ್ಕೊಬೇಕು, ಅವ್ರ ವಿಶೇಷತೆ ತುಂಬಿದವರು ಬಾಬಾ ಆಗಿದ್ದರು. ಅವ್ರು ಒಳ್ಳೆಯವ್ರ ಅದಾರ ಅಂದ್ರೆ ಬಾಬಾ ಎಷ್ಟು ಒಳ್ಳೆಯವ್ರ ಅದಾರು. ಸೊ ಅವ್ರ ಹೆಲ್ಪ್ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ, ಬಾಬಾ ಹೆಲ್ಪ್ ಮಾಡಿದಾರ ಅಂತ ತಿಳ್ಕೊರಿ. ಸೊ ಈ ರೀತಿ ಪ್ರತಿ ಮಾತಿಗೂ ಕೂಡ ಏನ್ ಮಾಡ್ಬಿಡ್ತೇವೆ, ಎರಡು ಕೈ ಸಾಥಿಯನ್ನ ಬೆನ್ ಹತ್ತಿ 1000 ಸಾಥಿ ಇರುವಂತ ಶಿವ್ ಬಾಬಾನಿಂದ ದೂರ ಆಗ್ತೇವಿ. ಆಮೇಲೆ ಇವ್ರ್ ನಮ್ಗ ಮೋಸ ಕೊಟ್ಮೇಲೆ, ಇವ್ರ್ ನಮ್ಗ್ ಚೀಟಿಂಗ್ ಮಾಡ್ಮೇಲೆ ಅವ್ರ ಕಡೆ ಹೋಗ್ಬೇಕು ಆಟೋದಿಗ್ ಬಾಬಾ ಅಂತ ದೂರ ಆಗ್ಬಿಟ್ಟಿರ್ತಾನ್ರಿ. ಯಾಕಂದ್ರೆ ಬಾಬಾಗೂ ಏನ್ ಬೇಕು, ಸತ್ಯತೆ. ಆದ್ರೂ ಬಾಬಾನ ರೀ, ಮತ್ ಕರ್ಕೋತಾನ. ಆದ್ರೂ ಕೂಡ ಬಾಬಾ ಧರ್ಮರಾಜಾಗಿ ನಿಂದಿರ್ತಾನ. ಸೊ ಈ ಪವಿತ್ರತೆನೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಐತ್ರಿ. ಇದ್ರದ್ದು ಆರೋಪ ಇದೆ. ಬಾಬಾ ಅಂತನ್ ಬ್ರಾಹ್ಮಣ ಆದ್ಮೇಲೆ ಸೌಗುಣ. ಈ ಕಣ್ಣು ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ಈ ಕಣ್ಣು ಎಷ್ಟು ಜನರನ್ನ ನೋಡಿತು, ಅಥವಾ ಇನ್ನೂ ನೋಡ್ಬೇಕಂತ ಅನಿಸ್ತೈತೇನು, ಇನ್ನು ಯಾರ ಜೊತೆ ಮಾತಾಡ್ಬೇಕು ಅನಸ್ತೈತೇನು, ಇನ್ನು ಯಾರ ಜೊತೆ ನಮ್ ಮನಸ್ಸಿನ ಮಾತನ್ನ ಹೇಳ್ಕೋಬೇಕು ಅನಸ್ತೈತೇನು. ಅವ್ರ ಮುಂದೆ ಯಾಕೆ ಹೇಳ್ಕೋಬೇಕಂತ ಅನಸ್ತೈತೆ, ಬಾಬಾನ್ ಮುಂದೆ ಹೇಳ್ಕೊಲ್ಲ, ಅವ್ರ ಮುಂದೆ ಯಾಕೆ ಹೇಳ್ಕೋಬೇಕು, ಅದ್ಯಾಕ್ ಅಟ್ಯಾಚ್ಮೆಂಟ್ನಾಗ ಬಂದೇವಿ. ಹೇಳ್ಕೋದೇ ಐತಂದ್ರೆ ಬಾಬಾನ್ ಜೊತೆ ಹೇಳ್ಕೋದು. ಬಾಬಾ ಹೇಳ್ತ ಏನೇ ಇರ್ಲಿ, ಎಷ್ಟ ಸ್ಪೆಷಲ್ ಇದ್ರು ನಮಗ್ ಒಬ್ಬ ಬಾಬಾ ಬಿಟ್ರೆ ಯಾರಿಲ್ಲ. ಇದನ್ ಪಕ್ಕ ಆಗ್ಬೇಕ್ರಿ. ಸೊ ಇದು 3ನೇದು ಪವಿತ್ರತೆ. ಇನ್ನು ನಾಲ್ಕನೇದಾಗಿದೆ ಸೇವಾ ವಿಷಯದಲ್ಲಿ. ಬಾಬಾ ಅಂದಿದ್ದರು, ನಿಮ್ ಮನೆಯಲ್ಲಿ ಸಾಧ್ಯ ಇತ್ತಂದ್ರ ಬಾಬಾನ್ ಮನಿ ತೆಗಿರಿ, ಗೀತಾ ಪಾಠಶಾಲೆ ತೆಗಿಲಿಲ್ಲ ಅಂದ್ರ ಅದ್ರದ್ದೊಂದು ಆರೋಪ ಇದೆ. ಅದ್ರದ್ದು ಪ್ರಾಯಶ್ಚಿತ್ತ, ಅದು ಪಶ್ಚಾತ್ತಾಪ ಪಡ್ಲೇಬೇಕಾಕೈತ್ರಿ ಒಂದಿನ. ಬಾಬಾ ಅಂದ್ರ ನಿಮ್ ಕಡೆ ದುಡ್ಡು ಇತ್ತಂದ್ರ ಬಾಬಾನ್ ಸೇವಾಗ್ ತೊಡಗಿಸ್ರಿ. ನಾವೇನ್ ಮಾಡ್ತೇವೆ, ನಾವ್ ಬಡವ್ರ ಅದೇವ್ ಅಂತ ಹೇಳ್ತೇವೆ. ಮತ್ ಏನ್ರ ಮಧುಬನ್ಕ್ ಹೋದಾಗ ಮತ್ ಸಾಡಿ ತಗೋದಾಗ್ಲಿ, ಹುಡುಗರ್ ಡ್ರೆಸ್ ತಗೋದಾಗ್ಲಿ ಮಾಡ್ತೇವೆ. ಅಂದ್ರ ಬಡವ್ರ ಅದೇವ್ ಅಂತೇವೆ, ಮತ್ ಮಾರ್ಕೆಟ್ ನೋಡ್ರ ಒಂದ್ ಚೀಲ್ ತಯಾರಾಗಿ ಮಧುಬನದಿಂದ ತಗೊಂಡ್ಬರ್ತೇವೆ. ಅಂದ್ರೆ ದುಡ್ಡಿದ್ದಾಗ ನಾವ್ ಏನ್ ಮಾಡಿದ್ವಿ, ಮಾರ್ಕೆಟಿಂಗ್ ಮಾಡಿದ್ವಲ್ಲ. ನಾವ್ ಬಾಬಾನಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಲಾರ್ದ್ರೆ ಸೆಕೆಂಡ್ ಪ್ರಿಯಾರಿಟಿ ಕೊಟ್ರ ಬಾಬಾ ನಮಗೆ ಯಾವ ಲೆಕ್ಕಕ್ಕೂ ಹಿಡಿಯೋದಿಲ್ಲ. ಸೊ ಬಾಬಾನಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ರಿ, ಬಾಬಾನ್ ಶ್ರೀಮತ್ ಪ್ರಕಾರ ನಡೀರಿ. ಬಾಬಾ ಹೇಳಿದರು, ತನುದಿಂದ ಸೇವಾ ಮಾಡ್ರಿ. ನಮ್ ದಾದಿಗಳು, ಬಾಬಾ, ಮಮ್ಮ ನಮ್ ಕಣ್ ಮುಂದ ಹಡ್ಡಿ ಹಡ್ಡಿ ಸೇವಾ ಮಾಡಿದ್ರ, ನಾವ್ ಈ ಶರೀರನ ಬಾಬಾನ್ ಮನಿಗ್ ನಾವ್ ತೊಡಗಿಸ್ಲಿಲ್ಲ ಅಂದ್ರ ಇತರದ್ದು ಆರೋಪ ಬರ್ತೈತಿ, ಇತರದ್ದು ಶಿಕ್ಷೆ ತಿನ್ಬೇಕಾಕೈತಿ. ಮನಸ್ಸು ಜಗತ್ತಿನಲ್ಲಿ ಎಷ್ಟು ಜನ ಆತ್ಮಗಳು ಚಿಂತೆ ಮಾಡಾಕತ್ತಾರ, ತ್ರಾಸ್ ಮಾಡ್ಕೊಳಕತ್ತಾರ, ದುಃಖಿ ಅದಾರ. ಅವ್ರಿಗೆ ಸಕಾಶ ಕೊಡೋರ್ ಯಾರು? ನಾ ಕುತ್ಕೊಂಡು ಯೋಗ ಮಾಡ್ಲಿಲ್ಲ 4 ತಾಸ್, ಅಟ್ಲೀಸ್ಟ್ 4 ತಾಸ್ ನಾ ಕುತ್ತನ 4 ತಾಸ್ ನಾ ಯೋಗ ಮಾಡ್ಲಿಲ್ಲ ಅಂದ್ರ, ಇಡೀ ಆತ್ಮಗಳಿಗೆ ಸಕಾಶ ಕೊಡ್ಲಿಲ್ಲ ಅಂದ್ರ ಅದರದ್ದು ಆರೋಪ ಬೀಳ್ತೈತಿ. ಭಕ್ತರು ಆರೋಪ ಕೊಡ್ತಾರು, ಶಿವ ಬಾಬಾನು ಆರೋಪ ಕೊಡ್ತಾರ. ನನ್ ಮನಸ್ಸುನು ಏನ್ ಮಾಡಕ್ ಹಾಕೈತ್ರಿ, ಗಿಲ್ಟ್ ಫೀಲಿಂಗ್ ಮಾಡಿಸ್ತೈತಿ. ನನ್ ಮನಸ್ಸುನು ಏನ್ರಿ ಒಳಗಡೆ ತಿನ್ಲಿಕ್ ಪ್ರಾರಂಭ ಮಾಡ್ತೈತಿ. ಈಗ ನೋಡ್ರಿ, ಇದು ಎಂತದ್ ನೋಡ್ರಿ, ವ್ಯರ್ಥ ಚಿಂತನೆ ವಿಚಾರ ಮಾಡಿ ಬರೇ ನನ್ ತೋಗ ನನಗ್ ಹಂಗಾತ್, ನನ್ ತೋಗ ಇದ್ನಂದ್ರ ಬೇರೆಯವ್ರಿಗೆ ಕೊಡ್ಲಿಕ್ ಹೇಗ್ ಸಾಧ್ಯ ಐತ್ರಿ? ಸೊ ಫಸ್ಟ್ ನನ್ನ ಹೀಲಿಂಗ್ ಮಾಡ್ಕೊಂಡು ಬೇರೆಯವ್ರಿಗೆ ಕೊಡ್ಲಿಕ್ಕೆ ನಾ ಪ್ರಾರಂಭ ಮಾಡ್ಬೇಕ್ರಿ. ಬೇರೆಯವರಿಗೆ ನಾ ಶಕ್ತಿ ಕೊಡ್ಲಿಕ್ಕೆ ನಾ ಪ್ರಾರಂಭ ಮಾಡ್ಬೇಕ್ರಿ. ಸೊ ಇದು ಸೇವಾ ವಿಷಯ. ತನು, ಮನ, ಧನ, ವಾಚ ಯಾರಿಗಾದ್ರೂ ಜ್ಞಾನ ಕೊಡ್ಲಿಲ್ಲ, ಅಥವಾ ಈ ಮಾತಿನಿಂದ ಯಾರಿಗಾದ್ರೂ ದುಃಖ ಕೊಟ್ನಿ ಅಂದ್ರ, ಅವ್ರಿಗೆ ದುಃಖಿ ಆದ್ರ ಅಂದ್ರ ಅದ್ರದ್ದು ಪಾಪ ನನ್ ಮೇಲೆ ಬರೋದಲ್ರಿ. ಅದ್ಕೋಸ್ಕರ ಯಾರಿಗೂ ದುಃಖ ಕೊಡ್ಬೇಡ್ರಿ, ಯಾರಿಗೂ ನೋವು ಕೊಡ್ಬೇಡ್ರಿ, ಯಾರಿಗೂ ಚುಚ್ಚು ಮಾತಾಡ್ಬೇಡ್ರಿ, ಯಾರಿಗೂ ಕಾಮೆಂಟ್ ಕೊಡ್ಬೇಡ್ರಿ, ಯಾರ್ದು ಅಸಹ್ಯ ಮಾಡ್ಬೇಡ್ರಿ, ಯಾರ್ದು ಮಜಾಕ್ ಮಾಡ್ಬೇಡ್ರಿ. ಎಲ್ಲರಿಗೂ ಸುಖ ಕೊಡ್ರಿ, ಎಲ್ಲರಿಂದ ಸುಖ ತಗೊಳ್ರಿ.
ಮತ್ ಕರ್ಮದಿಂದ ಕೈದಿಂದ ನೀವು ಯಾವ ಕೆಟ್ಟ ಕೆಲ್ಸನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರಿಗೂ ದುಃಖ ಕೊಡ್ಬೇಡ್ರಿ. ಹೊಡಿಯೋದು ಬಡಿಯೋದಾಗ್ಲಿ ಬಾಬನ್ ಮಗು ಆದ್ಮೇಲೆ ಮಾಡ್ರಂತೂ ಮುಗ್ದ ಹೋತ್ರಿ. ಮತ್ತೆ ವೆರಿ ಇಂಪಾರ್ಟೆಂಟ್ ವಾತಾವರಣ ಕೆಡಿಸ್ತಿದಂತ ದೊಡ್ಡ ಪಾಪ ತಲೆ ಮೇಲೆ ಭಾರ ಬೀಳ್ತೈತ್ರಿ. ಪವಿತ್ರತೆಯನ್ನ ಕೆಡಿಸಿ ವಾತಾವರಣದಲ್ಲಿ ಹಬ್ಬಿದೆ, ಮಧುಬನದಲ್ಲಿ ಬಂದು ಕೆಟ್ಟ ಕೆಟ್ಟ ವಿಚಾರ ಮಾಡಿ ವಾತಾವರಣ ಹಬ್ಬಿದೆ ಅಂದ್ರೆ ಆ ಮಧುಬನ್ ರಿಫ್ಲೆಕ್ಟ್ ಆಗಿ ಆ ಮಧುಬನದಿಂದ ವಾತಾವರಣದಿಂದ ನನಗೂ ದೊಡ್ಡ ಪಾಪ ಬರ್ತೈತ್ರಿ. ಈ ಬಾಬಾನ ಮನಿ ಒಳಗ ನಾ ಏನ್ರ ಅಂತ ವಾತಾವರಣ ಕ್ರಿಯೇಟ್ ಮಾಡಿ ನಾ ಅಂತ ಕೆಟ್ಟ ಕೆಲ್ಸ ಮಾಡಿದ್ನಿ ಅಂದ್ರಿ, ಸೊ ಆ ವಾತಾವರಣ ಹಬ್ಬತಂದ್ರ ಅದ್ರಲ್ಲೇ ಬಾಬಾ ಅಂತಾನೆ ಡಿಸ್ಸರ್ವಿಸ್ ಭಾಳ ಆಕೈತಿ. ವಾತಾವರಣ ಕೆಟ್ಟಂದ್ರ ಅನೇಕ ಇವಿಲ್ ಸೋಲ್ಗಳಾಗ್ಲಿ ಕೆಟ್ಟ ಕೆಟ್ಟ ಏನ್ರಿ ನೆಗೆಟಿವ್ ಎನರ್ಜಿ ಆಗ್ಲಿ, ಯಾಕಂದ್ರೆ ಪವಿತ್ರತೆನ ಇವಿಲ್ ಸೋಲ್ ಅನ್ನ ತಡೆ ಹಿಡಿಯಲು ಸಾಧ್ಯ ಇದೆ. ಪವಿತ್ರತೆನ ನೆಗೆಟಿವ್ ಎನರ್ಜಿಯನ್ನ ತಡೆ ಹಿಡಿಯಲು ಸಾಧ್ಯವಿದೆ. ಸೊ ಪವಿತ್ರತೆ ಅಪವಿತ್ರ ಮಾಡ್ಬಿಟ್ವಿ ವಾತಾವರಣ ಅಂದ್ರ ಅವ್ ಎನರ್ಜಿ ಅಂತೂ ನೆಗೆಟಿವ್ ಎನರ್ಜಿ ಅಂತೂ ಒಳಗೆ ಎಂಟ್ರಿ ಮಾಡೇ ಮಾಡ್ತಾವ್ರಿ. ಆಮೇಲೆ ಅದರಿಂದ ಬಾಪ್ ರೇ ಬಾಪ್ ಅದರಿಂದ ಅದೇನ್ ಹೇಳ್ಬೋದಂದ್ರ ಅದರಿಂದ ಲಾಸ್ ಏನೈತ್ಲಾ ಅದಂತೂ ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಮ್ಮೆ ಇವಿಲ್ ಎನರ್ಜಿ ಒಮ್ಮೆ ನೆಗೆಟಿವ್ ಎನರ್ಜಿ ವಾತಾವರಣಕ್ಕೆ ಬಂತಂದ್ರ ನೀವು ಅದನ್ನ ಹೊರಗೆ ಹಾಕಲು ಭಾಳ ಕಠಿಣ ಇದೆ. ಸೊ ಇದು 4ನೇದ್ರಿ. ನೆಕ್ಸ್ಟು ಸಮಯ ವೇಸ್ಟ್ ಮಾಡೇವಿ. ಸಂಗಮಿಗದು ಒಂದೊಂದು ಸಮಯವು ಬಾಬಾ ಅಂತಾನ ಲಕ್ಷಕ್ಕೆ ಸಮಾನ ಅಂತ ಹೇಳ್ತಾನು. ಅದನ್ನ ವೇಸ್ಟ್ ಮಾಡಿದೇವ್ರಿ. ಸೊ ಅದನ್ನ ವೇಸ್ಟ್ ಮಾಡಿದೀವಿ ಅಂದ್ಮೇಲೆ ಅದರದ್ದು ಭಾರ ಇದೆ, ಅದರದ್ದು ಶಿಕ್ಷೆ ತಿನ್ಬೇಕಾಕೈತಿ. ಮತ್ ಬಾಬಾಗೆ ಏನೇನ್ ಮಾಡಿದೇವ್ರಿ ನಾವು. ಮತ್ತೆ ಯಾರ್ದ್ರೆ ನಿಂದನೆ ಮಾಡೋದಾಗ್ಲಿ, ಯಾರ್ದ್ರೆ ಕೆಟ್ಟ ಮಾತಾಡ್ದಾಗ್ಲಿ ಈ ರೀತಿ ಮಾಡಿದ್ನಿ ಅಂದ್ರೆ ನಾನು ಅದ್ರದ್ದು ಭಾಳ ತಿನ್ಬೇಕಾಕೈತಿ. ಒಳ್ಳೇದ್ ರಿಟರ್ನ್ ಭಾಳ ತಿನ್ಬೇಕಾಕೈತಿ. ಇನ್ನು ಇದ್ರ ಹೊರಗೆ ಹೆಂಗ್ ಬರೋದ್ರಿ? ಇದರಿಂದ ಹೊರಗೆ ಹೆಂಗ್ ಬರೋದು ಅಂದ್ರೆ ಒಂದ್ ಫುಲ್ ನಮ್ ಬ್ರಾಹ್ಮಣ್ ಹಿಸ್ಟ್ರಿ ನಾ ಏನೇನ್ ಮಾಡಿದೀನಿ ಅದನ್ನ ಲೆಟರ್ ಮೂಲಕ ಬಾಬಾಗ್ ಹೇಳ್ಬಿಡೋದು. ಫುಲ್ ಕಾನ್ಫೆಸ್ ಫುಲ್ ಬಾಬಾಗೆಲ್ಲ ಹೇಳ್ಬೋದು. ಹಿಂಗಾತು ಹಿಂಗಾಗಿದೆ. ಪೂರಾ ಬಾಬಾನಿಗೆ ಏನ್ ಮಾಡೋದು ಒಪ್ಪಿಸ್ಬಿಡೋದು. ನೆಕ್ಸ್ಟ್ ಹೇಗೆ ಏನ್ರ ಭಾಳ ತಪ್ಪು ಮಾಡಿದ್ರ ಹೇಗೆ ಭಾಳ ತಪ್ಪು ಮಾಡಿದ್ರ ಏನ್ ಮಾಡ್ತಾರೆ, ತೀರ್ಥಯಾತ್ರೆಗೆ ಹೋಗ್ತಾರೆ. ಅದೇ ರೀತಿ ನಾವು ನೆನಪಿನ ಯಾತ್ರೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಬಾಬಾ ಅಂತಾನೆ ನಿಮ್ ಪಾಪದ ವಿನಾಶ ಕೇವಲ ನೆನಪಿನ ಯಾತ್ರೆಯಿಂದ ಆಗಿದೆ. 4 ತಾಸಾದ್ರೂ ನಾವು ನೆನಪಿನ ಯಾತ್ರೆ ಮಾಡಿ ನಾವು ಮಾಡಿರುವಂತಹ ಪಾಪವನ್ನ ತೊಳ್ಕೊಳ್ಳೇಬೇಕು. ಮತ್ತು ನಿಮಿತ್ತಪನ ಇರ್ಲಿಲ್ಲ, ನಾನೇ ಮಾಡ್ತಾ ಇದ್ದೀನಿ. ಸೇವಾರಿ ಅಂತ ಹೇಳ್ತೇವೆ, ಹಿಂದ ಸ್ವಾರ್ಥ ಅಡಗೈತಿ. ಅವಶ್ಯಕತೆ ಅಂತೇವಿ, ಹಿಂದ ಲೋಭ ಅಡಗೈತಿ. ಆದರೆ ಬಾಬಾ ಅಂತಾರೋ ಈ ನಿಮಿತ್ತಪನ ಬಾಬಾ ಮಾಡ್ಸತಾನೆ, ಈಶ್ವರ್ಯ ಕಾರ್ಯ ಐತಿ ಬಾಬಾ ಮಾಡ್ಸತಾರ. ಸೊ ಬಾಬಾ ಮಾಡ್ಸತಾರ, ಬಾಬಾನ್ ಕಾರ್ಯ ಐತಿ, ಬಾಬಾ ಎಲ್ಲಾ ಮಾಡತಂತ ನೆನಪಿತ್ತಂದ್ರಿ. ಸೊ ಇದ್ರದ್ದು ಆರೋಪ ನಮ್ ತಲೆ ಮೇಲೆ ಐತ್ರಿ. ಮತ್ ಧರ್ಮರಾಜನ ಅದೆಲ್ಲ ತಗೋ ಕುಂಡ್ರಬೇಕಾಕೈತ್ರಿ. ಎಷ್ಟ್ ನಾನಾ ಅಂದಿರಂತ ಕೇಳ್ತಾನ್ರಿ ಬಾಬಾ. ಸೊ ನಾನಾ ಅಂದ ಬಾಬಾ ಇಲ್ಲ ಅಂದ್ರ ನಾನಾ ಅಂದ್ರ ಬೇರೆಯವ್ರನ್ನ ನಮ್ ಬೆನ್ ಹಿಂದ ಹಚ್ಕೋತೀವಿ, ಅದರದ್ದು ಅಪರಾಧ ಬರ್ತೈತ್ರಿ. 2ನೇದು ನನ್ನಲ್ಲಿ ಅಹಂಕಾರ ಬಂದು ನನ್ನಲ್ಲಿ ಬಾಬಾ ಇರ್ಲ ಕಾರಣದಿಂದ ನಾ ಅನೇಕರನ್ನ ಬಾಬಾನಿಂದ ದೂರ ಮಾಡ್ತೀನಿ, ಅದ್ರದ್ದು ಅಪರಾಧ ನನ್ ತಲೆ ಮೇಲೆ ಬರ್ತೈತ್ರಿ. ಅದಕ್ಕೋಸ್ಕರ ನಿಮಿತ್ತ ಭಾವ ಇರ್ಬೇಕು. ಅದು ಭಗವಂತ ಸಾಧನೆಗಳನ್ನ ಕೊಟ್ಟಿದ್ದಾನು. ಸಾಧನೆಗಳನ್ನ ಯೂಸ್ ಮಾಡೋದ್ ಬದಲಾಗಿ ಸಾಧನಾ ಮಾಡೋದ್ ಬದಲಾಗಿ ಸಾಧನೆಯನ್ನ ವಶ ಆಗ್ಬಿಟ್ವಿ ಅಂದ್ರ, ಈಗ ಒಂದ್ ಫೋನ್ ಐತ್ರಿ, ಆ ಫೋನ್ ಭಗವಂತ ಕೊಟ್ಟಿದ್ದಾನು ಬಾಬನ್ ಸೇವೆಗೆ ಯೂಸ್ ಮಾಡ. ಅದನ್ನ ಬಿಟ್ಟು ನಾವು ಕೆಟ್ಟ ಕೆಲ್ಸದಕ್ಕೆ ಯೂಸ್ ಮಾಡಿದ್ವಿ, ಯೂಟ್ಯೂಬ್ ನೋಡ್ವಿ, ಮೆಸೇಜ್ ಮಾಡಿದ್ವಿ, ಅವ್ರ ಮೆಸೇಜ್ ಮಾಡಿದ್ವಿ, ಅಂತಿಂತ ಕೆಟ್ಟ ವಿಡಿಯೋಸ್ ನೋಡಿದ್ವಿ ಅಂದ್ರೆ ಇದ್ರ 100 ಗುಣ ದಂಡ ತಿನ್ಬೇಕಾಕೈತಿ. ಎಷ್ಟು ಈ ಮಾಡಿದ್ದೆಲ್ಲಾ ತಪ್ಪುಗಳ ದಂಡನೆ ತಿಂದಾಗ ಆತ್ಮ ಪೂರ ತಳಗ್ ಬೀಳ್ತೈತ್ರಿ. ಅವಾಗ ಯಾವ್ದ ಎನರ್ಜಿ ಸಿಗೋದಿಲ್ಲ. ಬಾಬಾ ಅಂತ ಏನಂತ ನಾ ತಂದೆ ಅದೇನಿ ಅದ ಧರ್ಮರಾಜ ಅದ ಅಂದ್ರೆ ಬಾಬಾ ಅಂತಾನ ನಾನೇನು ಸಹಾಯನ ಮಾಡೋದಿಲ್ಲ ಅಂತ ಹೇಳ್ತೇನ್ರಿ. ಆ ಸಮಯನ ಅಸಹಾಯ ಕಾಣಿಸ್ಬಿಡ್ತೇವೆ.
ಅವಾಗ ಅನ್ನಿಸ್ತೈತಿ ಬಾಬಾ ನೀ ಎಲ್ಲದಿ ಅಂತ ಅನ್ನಿಸ್ತೈತಿ. ಆ ರೀತಿ ಆ ಸಿಚುವೇಶನ್ ಬಂದ್ಬಿಡ್ತೈತಿ. ಅದಕ್ಕೋಸ್ಕರ ರೀ ಹೇಗೆ ಸೀತೆಗೆ ಲಕ್ಷ್ಮಣ ಗೆರೆ ಹಾಕಿದ್ದ, ಅದೇ ರೀತಿಯಾಗಿ ನಾನು ಆತ್ಮ ನನ್ನ ಲಕ್ಷ್ಮಣನ ಗೆರೆ ಒಳಗಡೆ, ನನ್ನ ಶ್ರೀಮತದ ಗೆರೆ ಒಳಗಡೆ ನಾ ಇದ್ನೆ ಅಂದ್ರೆ ಬಾಬಾ ಗ್ಯಾರಂಟಿ ರಕ್ಷಣೆ ಮಾಡ್ತಾನ್ರಿ. ಮತ್ತು ಬಾಬಾನಿಗೆ ಮೇಲಾಗಿ ಭಾಳ ಇಷ್ಟ ಆಗೋದು ಯಾರಂದ್ರ ಹಾನೆಸ್ಟ್ ಯಾರು ಇರ್ತಾರೆ, ಯಾರು ಸತ್ಯ ಇರ್ತಾರೆ, ಯಾರು ಏನೂ ಮುಚ್ಚಿಡಂಗಿಲ್ಲ, ಎಲ್ಲವನ್ನೂ ಪಾಪ ಹೇಳ್ತಾರೆ, ಅವರು ಬಾಬಾ ಅವ್ರು ಕಾಯ್ತಾನ್ರಿ. ಅದಕ್ಕೆ ತಪ್ಪು ಮಾಡಿದ್ರು ಕೂಡ ಬಾಬಾನೇ ಹೇಳುತ್ತ ಬರ್ರಿ, ಬಾಬಾನೇ ಹೇಳಿದ್ರಿ ಅರ್ಧ ಮಾಫ್ ಆಕೈತಿ. ಮತ್ತು ಇನ್ನೊಂದ್ಸಲ ಮಾಡಕ್ ಹೋಗ್ಬೇಡ್ರಿ. ಪಶ್ಚಾತ್ತಾಪ ಮಾಡಿ ಪ್ರಾಯಶ್ಚಿತ್ತ ಮಾಡಿ. पाप तो आखिर पाप है शिव, पाप तो आखिर पाप है। दिलाराम को दिल के साथ है, पिता माता सहायक बंधु सखा, शिव ही साजन का साथ है। एक रूप है ओ, एक रूप है उसका धर्मराज, जब करता बस इंसाफ है। बाप तो आखिर बाप है शिव, बाप तो आखिर बाप है। बच्चों को बुलावे पर ही वो परम धाम से आते हैं, गीता में जो किया था वादा पूरा कर दिखलाते हैं। पर प्रभु के दिल में ओ, प्रभु के दिल में वो बसता वही जिसका खाता साफ है। बाप तो आखिर बाप है शिव, बाप तो आखिर बाप है। इतने गुनाह नबी तो करना खुद भी माफ न कर पाए, जग का विधाता है पर भी विधान कर्मों का न बदल पाए। नीति है नीति है जान ले तो हर दिन के बाद तो रात है। बाप तो आखिर बाप है शिव, बाप तो आखिर बाप है। इतना पढ़ाया और समझाया अब तुझको ये क्या कहना, जग को बदलने वाले का अब तुझको आखिर कहना। घर चलना है घर चलना है देर हो रही करता है आवाज है। बाप तो आखिर बाप है शिव, बाप तो आखिर बाप है।